ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಸೊ ಇವತ್ತೊಂದು ಹೊಸ ಟಾಪಿಕ್ ಅನ್ನ ಇಲ್ಲಿ ನೋಡೋಣ. ಅದುವೇ ನಮ್ಮ ಈ ಗಿಗ್ ವರ್ಕರ್ಸ್ ಅಥವಾ ಈ ಒಂದು ಗಿಗ್ ಆರ್ಥಿಕತೆ ಅಂತಕ್ಕಂಥದ್ದು ಏನಿದೆ. ಸೊ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂಥ ನೀತಿ ಆಯೋಗದ ರಿಪೋರ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ವೆಗಳಾಗಿರ್ಬೋದು, ಪ್ರತಿಯೊಬ್ರು ಭಾರತದ ಆರ್ಥಿಕತೆಗೆ ಈ ಒಂದು ಗಿಗ್ ಆರ್ಥಿಕತೆ ಅಂತಕ್ಕಂಥದ್ದು ಏನಿದೆ ಅದು ಯಾವ ರೀತಿಯಾಗಿ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ಎಷ್ಟರ ಮಟ್ಟಿಗೆ ಇದರಿಂದ ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ, ಟೆಂಪರರಿ ಎಷ್ಟಿದೆ, ಸೊ ಆರ್ಥಿಕತೆಗೆ ಎಷ್ಟು ಇದನ್ನ ಪಾಲನ್ನ ಇದು ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಡಿಟೇಲ್ ವಿಡಿಯೋದಲ್ಲಿ ನೋಡೋಣ. ಅಂಡ್ ಈ ನಮ್ಮ KPSC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನಮಗೆ ಬೋತ್ ಪ್ರಿಲಿಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಮೇನ್ಸ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ಪ್ರಿಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಈ ಗಿಗ್ ಎಕನಾಮಿ ಅಥವಾ ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಅಂತಕ್ಕಂಥ ಪ್ರಶ್ನೆನ ಇಲ್ಲಿ ಕೇಳಬಹುದು. ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಸಿಂಗಲ್ ಲೈನರ್ ಅಲ್ಲಿ ಕೇಳಿರ್ಬೋದು. ಇಲ್ಲ ಮೇನ್ಸ್ ಅಲ್ಲಿ ನೋಡೋದಾದ್ರೆ ಈ ಗಿಗ್ ಆರ್ಥಿಕತೆಯು ಈ ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಟಾರ್ಗೆಟ್ ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಟಾರ್ಗೆಟ್ ಆಗಿರ್ಬೋದು, 5 ಟ್ರಿಲಿಯನ್ ಎಕನಾಮಿ ಅಂತಕ್ಕಂಥದ್ದು ಅದನ್ನ ರೀಚ್ ಆಗ್ಲಿಕ್ಕೆ ಯಾವ ರೀತಿಯಾದ ತನ್ನ ಕೊಡುಗೆಯನ್ನ ಕೊಡ್ತಾ ಇದೆ, ಅಥವಾ ಈ ಒಂದು ಗಿಗ್ ವರ್ಕರ್ಸ್ ಏನಿದ್ದಾರೆ ಇವರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವಿದಾವೆ. ದಟ್ ಮೇ ಬಿ ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಫೆಸಿಲಿಟೀಸ್ ಆಗಿರ್ಬೋದು, ಅದರ ಕುರಿತಾಗಿ ಕ್ವಶನ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈ ಎಲ್ಲ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಕಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಇತ್ತೀಚೆಗೆ ಒಂದು ಸ್ಟಡಿ ಇಲ್ಲಿ ರಿಪೋರ್ಟ್ ಅನ್ನು ನೀಡಿರ್ತಕ್ಕಂಥದ್ದಿದೆ. ಈ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಗಿಗ್ ವರ್ಕರ್ ಸಫರ್ ಫ್ರಮ್ ದಿ ಲ್ಯಾಕ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ರೆಗ್ಯುಲೇಷನ್ಸ್. ಇಲ್ಲಿ ನಾವು ಮೊಟ್ಟ ಮೊದಲನಾಗಿ ಒಂದು ಕ್ಲಿಯರ್ ಅನ್ನ ಮಾಡ್ಕೋಬೇಕು. ಏನಂತಂದ್ರೆ ಗಿಗ್ ವರ್ಕರ್ಸ್ ಅಂದ್ರೆ ಯಾರು? ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ ಟೆಂಪರರಿ ವರ್ಕರ್ಸ್ ಇವರು, ರೈಟ್? ಸೊ ಇವಾಗ ನಾವೇನು ಪಾರ್ಟ್ ಟೈಮ್ ಜಾಬ್ ಅಂತ ಕರಿತೀವಿ, ದಟ್ ಮೇ ಬಿ ಸ್ಟೂಡೆಂಟ್ಸ್ ಆಗಿರ್ಬೋದು, ದಟ್ ಮೇ ಬಿ ಏನೋ ಈ ಒಂದು ಓಲಾ ಊಬರ್ ಅಲ್ಲಿ ಮಾಡ್ತಕ್ಕಂಥ ಪಾರ್ಟ್ ಟೈಮ್ ವರ್ಕರ್ಸ್ ಆಗಿರ್ಬೋದು, ಮಾಲ್ ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಅಲ್ಲಿ ಈ ಅಸಿಸ್ಟೆಂಟ್ ಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು. ಅಂದ್ರೆ ಇದು ಅವರ ಒಂದು ಕೋರ್ ಆಗಿರ್ತಕ್ಕಂಥ ಆದಾಯದ ಮೂಲ ಆಗಿರೋದಿಲ್ಲ. ಅವರು ತಮ್ಮ ಒಂದು ಸಮಯ ಏನಿದೆ ರೆಗ್ಯುಲರ್ ವರ್ಕ್ ಜೊತೆಗೆ ಈ ಒಂದು ಇಷ್ಟು ದಿವಸ ನೋಡಿದ್ರೆ ರ್ಯಾಪಿಡೋ ಈ ಒಂದು ಬೈಕ್ ಟ್ಯಾಕ್ಸಿ ಏನಿತ್ತು ಅದರಲ್ಲೂ ಕೂಡ ನೀವು ಎಷ್ಟೋ ಜನ ನೋಡಿದ್ರೆ ಪಾರ್ಟ್ ಟೈಮ್ ಒಂದು 4 ಅವರ್ಸ್ 5 ಅವರ್ಸ್ ಈ ರೀತಿ ಕೆಲಸ ಮಾಡಿಕೊಂಡು ತಮ್ಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಅಮೌಂಟ್ ಅನ್ನ ಅಲ್ಲಿ ಅರ್ನ್ ಮಾಡ್ತಾ ಇದ್ರು. ಸೊ ಅದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಮತ್ತೆ ಫ್ರಮ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಲ್ಲಿ ತುಂಬಾ ದೊಡ್ಡ ಇಶ್ಯೂ ಆಗಿ ಅದು ಬೆಳೆದಿತ್ತು. ಸೊ ಇಲ್ಲಿ ನಮಗೆ ಜನ್ಪಹಾಲ್ ಅಂತಕ್ಕಂಥದ್ದು ಒಂದು ಡೆಲ್ಲಿ ಬೇಸ್ಡ್ NGO ಏನ್ ಮಾಡಿದ್ದಾರೆ, ಸೊ ಇವರು ಈ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇವ್ರೇನ್ ಹೇಳಿದ್ದಾರೆ, 32 ಸಿಟಿಗಳದ್ದು ಏನಿದೆ ಒಂದು ಲೈಫ್ ಅನ್ನ ಇಲ್ಲಿ ನೋಡ್ಬಿಟ್ಟು, ಸೊ ಇಲ್ಲಿ ಯಾವ ರೀತಿ ಗಿಗ್ ವರ್ಕರ್ಸ್ ಅವರ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಬೀಳ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿರೋದಿದೆ. ಸೊ ಇಲ್ಲಿ ಇನ್ನೊಂದೇನಂದ್ರೆ 85% ಆಫ್ ದಿ ಗಿಗ್ ವರ್ಕರ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 8 ಅವರ್ಸ್ ಪರ್ ಡೇ ಮತ್ತೆ ಡ್ರೈವರ್ಸ್ ಮತ್ತೆ ರೈಡರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೆ 21% ವರ್ಕರ್ಸ್ 12 ಗಂಟೆಗಿಂತಲೂ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇವಾಗ ನಾವು ಮಿನಿಮಮ್ ವೇಜ್ ಆಕ್ಟ್ ಪ್ರಕಾರ ನೋಡೋದಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಆಗಿ 8 ಅವರ್ಸ್ ಅಂತಕ್ಕಂಥದ್ದು ಫಿಕ್ಸ್ ಆಗಿರ್ತಕ್ಕಂಥದ್ದು ಇದೆ. ನೀವು ಎಷ್ಟೇ OT ಮಾಡ್ತೀನಿ ಅಂತಂತಂದ್ರು ಓವರ್ ಟೈಮ್ ಅಲ್ಲಿ ನಿಮ್ಗೆ 10 ಅವರ್ಸ್ ವರೆಗೂ 12 ಅವರ್ಸ್ ವರೆಗೂ ಅಲ್ಲಿ ಎಕ್ಸಾಮ್ಷನ್ ಇರ್ತಕ್ಕಂಥದ್ದು ಇದೆ. ಅಂಡ್ ಅದ್ರ ಜೊತೆಗೆ ಕೂಡ ನಿಮ್ಗೆ ಅಲ್ಲಿ 10 ಅವರ್ಸ್ 12 ಅವರ್ಸ್ ಮಾಡಿದಾಗ್ಲೂ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಇನ್ಸೆಂಟಿವ್ ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಫೆಸಿಲಿಟೀಸ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಅದು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗಿಗ್ ವರ್ಕರ್ಸ್ ಅಲ್ಲಿ ಇವರು ಅತಿ ಹೆಚ್ಚು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಆಗ್ಲಿ, ಬೆನಿಫಿಟ್ಸ್ ಆಗ್ಲಿ, ಬೋನಸ್ ಆಗ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಅದ್ರ ಜೊತೆಗೆ 65% ಆಫ್ ವುಮೆನ್ ಹು ರೆಸ್ಪಾಂಡೆಡ್ ಟು ದಿ ಸರ್ವೆ ಸೇಡ್ ದಟ್ ದೇ ಫೆಲ್ಟ್ ಅನ್ಸೇಫ್ ಇನ್ ದೇರ್ ಜಾಬ್ಸ್. ಅನ್ಸೇಫ್ ಅಂತ ಇಲ್ಲಿ ನಾವು ಕಂಟೆಕ್ಸ್ಟ್ ಅಲ್ಲಿ ಉದಾಹರಣೆಗೆ ಮಾಲ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರಾ, ತಲೆ ಮೇಲೆ ಏನೋ ಒಂದು ಆ ಭಾರವಾಗಿರ್ತಕ್ಕಂಥ ವಸ್ತು ಏನಾದ್ರು ಬಿದ್ದು ಗಾಯ ಆದಾಗ ಅಥವಾ ಹೆಲ್ತ್ ಎಟ್ ರಿಸ್ಕ್, ನಿಮ್ಮ ಲೈಫ್ ಎಟ್ ರಿಸ್ಕ್ ಅಂತ ಬಂದಾಗ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರೋದಿಲ್ಲ. ಕಂಪ್ನಿಯವ್ರು ನೋಡಿದ್ರೆ ನೀವು ಕಾಂಟ್ರಾಕ್ಟ್ ಬೇಸ್ ಅಲ್ಲೋ ಅಥವಾ ಪಾರ್ಟ್ ಟೈಮ್ ವರ್ಕರ್ ತರನೋ ಇರ್ತೀರಾ. ಹೂ ವಿಲ್ ಗೋಯಿಂಗ್ ಟು ಪೇ ಫಾರ್ ಯುವರ್ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು, ರೈಟ್? ಸೊ ಈ ರೀತಿ ಹಲವಾರು ಸೋಷಿಯಲ್ ಸೆಕ್ಯೂರಿಟಿ ಇಶ್ಯೂಸ್ ಇಲ್ಲಿ ಈ ಒಂದು ಗಿಗ್ ಎಂಪ್ಲಾಯೀಸ್ಗೆ ಅಥವಾ ಗಿಗ್ ವರ್ಕರ್ಸ್ಗೆ ನೋಡೋದಾದ್ರೆ ಇಲ್ಲಿ ಆ ಇಶ್ಯೂ ತುಂಬಾ ರೈಸ್ ಆಗ್ತಾ ಇದೆ. ಸೊ ಇಲ್ಲಿ ಕ್ವಿಕ್ ಆಗಿ ಒಂದು ಅಪ್ಡೇಟ್ ಅನ್ನ ನೋಡೋದಾದ್ರೆ, ಟೀಮ್ ಇಂಡಿಯಾ ಫಾರ್ IAS ಈ ಒಂದು ಇತ್ತೀಚೆಗೆ KPSC ರಿಲೀಸ್ ಮಾಡಿರ್ತಕ್ಕಂಥ 384
ಪೋಸ್ಟ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಗೆಜೆಟೆಡ್ ಪ್ರೊಫೆಷನಲ್ಸ್ ನೋಟಿಫಿಕೇಶನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ರಾಶ್ ಕೋರ್ಸ್ ಅನ್ನ ಮತ್ತೆ ಸ್ಪೆಷಲಿ ಯಾರು UPSC ಆಸ್ಪಿರೆಂಟ್ಸ್ KPSC ಗೋಸ್ಕರ ಪ್ರಿಪೇರ್ ಆಗ್ತಾ ಇದಾರೆ ಅವರಿಗೋಸ್ಕರ ಮತ್ತೆ ಫುಲ್ ಫ್ಲೆಡ್ಜ್ ಆಗಿ ಯಾರೆಲ್ಲ ಇವಾಗ ಒಂದು ಕ್ವಿಕ್ ರಿವಿಷನ್ ಸೀರೀಸ್ ನೋಡ್ತಾ ಇದ್ದೀರಾ, ಸೊ ಅದು ಕೂಡ ಇಲ್ಲಿ ಸಂಸ್ಥೆ ವತಿಯಿಂದ ಅದನ್ನ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆ ಒಂದು ನಂಬರ್ಗೆ ವಿಸಿಟ್ ಮಾಡಿ ಅಥವಾ ಇಲ್ಲಿ ನೀವು ಬಂದ್ಬಿಟ್ಟು ಅದ್ರ ಬಗ್ಗೆ ಅಕಾಡೆಮಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದಾಗಿದೆ. ಸೊ ಇಂದ ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಗಿಗ್ ವರ್ಕರ್ಸ್ ಬಗ್ಗೆ ನೋಡ್ಬೇಕಾದ್ರೆ ನಮ್ಗೆ ಕ್ವಿಕ್ ಆಗಿ ಗಿಗ್ ಎಕನಾಮಿ ಅಂದ್ರೇನು ಅಂತ ಒಂದು ಗೊತ್ತಿರಬೇಕು. ಸೊ ಇದು ಏನಿದೆ ಅಂತಂದ್ರೆ ಒಂದು ಫ್ರೀ ಮಾರ್ಕೆಟ್ ಸಿಸ್ಟಮ್ ಇನ್ ವಿಚ್ ಆರ್ಗನೈಸೇಷನ್ಸ್ ಹೈರ್ ಆರ್ ಕಾಂಟ್ರಾಕ್ಟ್ ವರ್ಕರ್ಸ್ ಫಾರ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಶಾರ್ಟ್ ಸ್ಪಾನ್ ಆಫ್ ಟೈಮ್ ಅಂತಂದ್ರೆ ನಿಮ್ಗೆ ಒಂದು 4 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, 8 ತಿಂಗಳಾಗಿರ್ಬೋದು. ಸೊ ಡಿಪೆಂಡ್ ಆನ್ ದಿ ರಿಕ್ವೈರ್ಮೆಂಟ್. ಇವಾಗ ಯಾವ್ದಾದ್ರು ಒಂದು ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಇವಾಗ BPO ಇದೆ. ಸೊ ಸಿಂಪಲ್ ಆಗಿ ನೋಡಿದ್ರೆ ಕಾಲ್ ಸೆಂಟರ್ ಅಂತ ಏನ್ ಕರಿತೀವಿ, ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಜಾಸ್ತಿ ಟೈಮ್ ತಗೊಳಂಗೆ, ಜಾಸ್ತಿ ನಂಬರ್ ಆಫ್ ವರ್ಕರ್ಸ್ ಅಲ್ಲಿ ಅವಶ್ಯಕತೆ ಇತ್ತು, ಆ ಪ್ರಾಜೆಕ್ಟ್ ವ್ಯಾಲಿಡಿಟಿ ಸೊ ಇವರಿಗೆ ಒಂದು ಟಾರ್ಗೆಟೆಡ್ ಬೌಂಡ್ ಆಗಿ ಒಂದು 6 ಮಂತ್ಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ಮೂಮೆಂಟ್ ಗೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಜನರನ್ನ ಹೈರ್ ಮಾಡಿರ್ತಾರೆ, ರೈಟ್. ಸೊ ದ ಪೊಸಿಷನ್ಸ್ ಆರ್ ಟೆಂಪರರಿ ಟು ಮೀಟ್ ದಿ ಕಂಪನೀಸ್ ರಿಕ್ವೈರ್ಮೆಂಟ್ ಬೈ ಹ್ಯಾವಿಂಗ್ ದಿ ಶಾರ್ಟ್ ಟರ್ಮ್ ಎಂಗೇಜ್ಮೆಂಟ್. ಸೊ ಸಿಂಪಲ್ ಅವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ, ನಿಮ್ಮ ಸೆಕ್ಯೂರಿಟಿಗಿಂತಲೂ ಕಂಪ್ನಿಗಳು ಅವರ ಲಾಭವನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನ ಅಲ್ಲಿ ಶಾರ್ಟ್ ಪೀರಿಯಡ್ ಗೆ ಹೈರ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಓಲಾ ಇದೆ, ಊಬರ್ ಇದೆ, ಝೊಮ್ಯಾಟೊ, ಸ್ವಿಗ್ಗಿ, ರೈಟ್. ಸೊ ಇವೆಲ್ಲವೂ ಕೂಡ ಈ ಒಂದು ಗಿಗ್ ಆರ್ಥಿಕತೆಯ ಮೂಲವಾಗಿರ್ತಕ್ಕಂಥ ಒಂದು ಸೋರ್ಸಸ್. ಈಗ ಝೊಮ್ಯಾಟೊ ಒಂದು ಹೋಟೆಲ್ ಅಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡು ಅಥವಾ ಝೊಮ್ಯಾಟೊದಲ್ಲಿ ಈ ರೀತಿ ನೋಡ್ತಿದ್ರೆ ಯಾವ ಒಂದು ಏರಿಯಾದಲ್ಲಿ ಜಾಸ್ತಿ ಆರ್ಡರ್ಸ್ ಬರ್ತಾ ಇದಾವೆ, ಅಥವಾ ಈ ಓಲಾ ಮತ್ತೆ ಊಬರ್ ಅಲ್ಲಿ ನೋಡಿದ್ರೆ ಯಾವ ಒಂದು ಏರಿಯಾಕ್ಕೆ ಯಾವ ಒಂದು ಪೀಕ್ ಅವರಲ್ಲಿ ಜಾಸ್ತಿ ರೈಡ್ಸ್ ಗಳು ಅಲ್ಲಿ ಬುಕ್ ಆಗ್ತಾ ಇದಾವೆ. ಇದೆಲ್ಲದರ ಆಧಾರದ ಮೇಲೆ ಒಂದು ಟೆಂಪರರಿ ಬೇಸ್ ಮೇಲೆ ಇಲ್ಲಿ ನಿಮ್ಮನ್ನ ಇವರು ತಗೋತಾ ಇದ್ದಾರೆ ಜಾಬ್ಗೋಸ್ಕರ. ಸೊ ಈ ನಿಟ್ಟಿನಲ್ಲಿ ಗಿಗ್ ವರ್ಕರ್ ಅಂದ್ರೆ ಪರ್ಸನ್ ಹೂ ಪರ್ಫಾರ್ಮ್ ದಿ ವರ್ಕ್ ಆರ್ ದಿ ಪಾರ್ಟಿಸಿಪೇಟ್ಸ್ ಇನ್ ದಿ ವರ್ಕ್ ಅರೇಂಜ್ಮೆಂಟ್ಸ್ and earns from such activities outside the traditional employer-employee relation. ಸೊ ಈಗ ನೀವು ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಫುಲ್ ಫ್ಲೆಡ್ಜ್ ಆಗಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತೀರಾ ಅಂದ್ರೆ ನಿಮಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತೆ ಯಾರು ಆ ಆರ್ಗನೈಸೇಷನ್ ಅನ್ನ ರನ್ ಮಾಡ್ತಾ ಇದ್ರೆ ದಟ್ ಈಸ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯರ್ ರಿಲೇಷನ್. ಬಟ್ ನೀವು ಗಿಗ್ ಆರ್ಥಿಕತೆಯಲ್ಲಿ ನೋಡೋದಾದ್ರೆ ಸೊ ನಿಮ್ಮ ಅವಶ್ಯಕತೆಗಿದೆ, ಸೊ ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ನೀವು ದುಡ್ಕೋತೀರಾ, ಅಲ್ಲಿಂದ ಹೋಗಿರ್ತೀರಾ. ಇಲ್ಲ ಕಂಪ್ನಿದವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನ ಅವ್ರು ಹೈರ್ ಮಾಡ್ಕೋತಾರೆ, ನಿಮ್ಗೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗಲ್ಲ, ರೈಟ್. ಸೊ ಈ ರೀತಿ ಟೆಂಪ್ರರಿ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ ಇದು. ಸೊ ದೇ ಆರ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂಡ್ ಕಾಂಟ್ರಾಕ್ಟ್ ಫರ್ಮ್ಸ್. ಸೊ ಆನ್ ಕಾಲ್ ವರ್ಕರ್ಸ್ ಆರ್ ಟೆಂಪ್ರರಿ ವರ್ಕರ್ಸ್. ಸೊ ಎಲ್ಲ ಹೇಳ್ತಾ ಇರೋದು ಇಲ್ಲಿ ಒಂದೇ ಅರ್ಥ ಏನ್ ನಡೀತದೆ ಅಂದ್ರೆ ತಾತ್ಕಾಲಿಕವಾಗಿ ನಿಮ್ಗೆ ಇಲ್ಲಿ ಉದ್ಯೋಗದ ಒಂದು ಬೇಡಿಕೆ ಆಧಾರದ ಮೇಲೆ, ಕೆಲಸದ ಒಂದು ಆಧಾರದ ಮೇಲೆ ಉದ್ಯೋಗವನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವಾಗ ಭಾರತದಲ್ಲಿ ಈ ಒಂದು ಗಿಗ್ ಆರ್ಥಿಕತೆ ಸ್ಟೇಟಸ್ ಏನಿದೆ ಅಂತ ನೋಡಿದ್ರೆ 47% ಜನ ಈ ಒಂದು ಗಿಗ್ ವರ್ಕರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರೈಟ್. ಸೊ ಈ 47 ಅಲ್ಲಿ ಮತ್ತೆ ನಮ್ಗೆ ಒಂದು 22% ಅಲ್ಲಿ ಹೈ ಸ್ಕಿಲ್ಡ್ ಇದ್ದಾರೆ, 31% ನೆಕ್ಸ್ಟ್ ಬೇರೆ ಇದ್ರಲ್ಲಿ ನೋಡೋದಾದ್ರೆ ಅವರು ಸೆಮಿ ಸ್ಕಿಲ್ಡ್ ಆಗಿರ್ತಕ್ಕಂಥವ್ರು ಇದ್ದಾರೆ, ರೈಟ್. ಸೊ ಮೋಸ್ಟ್ ಆಫ್ ದಿ ಜಾಬ್ ಆರ್ ಮೀನ್ಡ್ ಫಾರ್ ಲೋವರ್ ಇನ್ಕಮ್. ಸೊ ಅದರಲ್ಲಿ ಈ ಒಂದು ಡೆಲಿವರಿ ಬಾಯ್ ವರ್ಕ್ ಮಾಡ್ತಕ್ಕಂಥದ್ದಾಗಿರ್ಬೋದು, ರೈಡ್ ಶೇರಿಂಗ್ ಅಲ್ಲಿ, ಓಲಾ ಊಬರ್ ಕಾಂಟ್ರಾಕ್ಟ್ ಅಲ್ಲಿ, ಮೈಕ್ರೋ ಟಾಸ್ಕ್, ಕೇರ್ ಅಂಡ್ ವೆಲ್ನೆಸ್ ಸೆಂಟರ್ ಅಲ್ಲಿ, ರೈಟ್. ಸೊ ಈ ರೀತಿಯಾಗಿ ಕೆಲಸಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏನ್ NGO, ಡೆಲ್ಲಿ ಬೇಸ್ಡ್ NGO ಒಂದು ರಿಪೋರ್ಟ್ ಕೊಟ್ಟಿದೆ ಅಂತ ಇಲ್ಲಿ ನೋಡೋದಾದ್ರೆ ಇವ್ರೇನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಗಿಗ್ ಅಂತಕ್ಕಂಥ ಪದವನ್ನ ಬಳಸಬೇಡಿ, ರೈಟ್. ಯಾಕೆಂದ್ರೆ ಈ ಒಂದು ಗಿಗ್ ಅಂತಕ್ಕಂಥ ಪದ ಬಳಸೋದ್ರಿಂದ ಸಮ್ವೇರ್ ಅದು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೂ ಅದಕ್ಕೂ ಒಂದು ಸೂಟೇಬಲ್ ಆಗಿ ಕಾಣ್ತಾ ಇಲ್ಲ. ಬಟ್ ಅದನ್ನ ನಾವ್ ಏನಂತ ರೀಫ್ರೇಮ್ ಮಾಡ್ಕೋಬಹುದು ಅಂತಂದ್ರೆ ಪ್ಲಾಟ್ಫಾರ್ಮ್ ಅಂಡ್ ಕಾಮರ್ಸ್ ವರ್ಕರ್ಸ್ ಅಂತ ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಅನ್ನೋ ತರ, ರೈಟ್. ಸೊ ಅದನ್ನ ಕಾಮರ್ಸ್ ವರ್ಕರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ದಟ್ ವಿಲ್ ಬಿ ದಿ ರೈಟ್ ಬೆಟರ್ ನಾಮಿನ್ಕ್ಲೇಚರ್, ಅಂದ್ರೆ ಒಂದು ಚೆನ್ನಾಗಿರ್ತಕ್ಕಂಥ ಹೆಸರು ಆಧಾದ್ಮೇಲೆ ಅದನ್ನ ಕರಿಬಹುದು. ಯಾಕಂದ್ರೆ ಯಾಕೆ ಇವರು ಕಾಮರ್ಸ್ ವರ್ಕರ್ಸ್ ಅಂದ್ರೆ ಇವರು ಲಾಸ್ಟ್ ಮೈಲ್ ಡೆಲಿವರಿ ಬಾಯ್ ಆಗಿ, ರೈಟ್. ಸೊ ಒಂದು ಕಾಮನ್ ಆಗಿ ನೋಡೋದಾದ್ರೆ ಕಾಮರ್ಸ್ ಅಲ್ಲಿ ನೀವು ಆರ್ಡರ್ ನ ಫ್ಲಿಪ್ಕಾರ್ಟ್, ಅಮೆಝಾನ್ ಬುಕ್ ಮಾಡಿದಾಗ ನಿಮ್ಮನ್ನ ತಂದ್ಕೊಡಕ್ಕೆ ಹೇಗೆ ಡೆಲಿವರಿ ಬಾಯ್ ನಿಮ್ಮ ಮನೆಯವರೆಗೆ ಬಂದಿರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಇವರು ಗಿಗ್ ಆರ್ಥಿಕತೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ಕೂಡ ಅದೇ ರೀತಿಯ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕಾಮರ್ಸ್ ವರ್ಕರ್ಸ್ ಅಂದ್ರೆ ಒಂದು ಉನ್ನತವಾಗಿ ಪದವನ್ನ ಬಳಸಿ ಇಲ್ಲ ಅವರಿಗೂ ಒಂದು ರೀತಿ ಗೌರವ ಸೂಚಿಸ್ತಕ್ಕಂಥ ಒಂದು ಪದದ ರೂಪದಲ್ಲಿ ಇದನ್ನ ಕಾಣಬಹುದು, ರೈಟ್. ಸೊ ಮಿನಿಮಮ್ ವೇಜ್ ಕೂಡ ಇದಕ್ಕೆ ಇಲ್ಲಿ ಫಿಕ್ಸ್ ಆಗ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು NGO ಏನಿದೆ ಅವರ ರಿಪೋರ್ಟ್ ಅಲ್ಲಿ ಇದನ್ನ ರೆಕಮೆಂಡ್ ಮಾಡಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಈ ಒಂದು ಗಿಗ್ ವರ್ಕರ್ಸ್
ಮತ್ತೆ ಈ ಒಂದು ಗಿಗ್ ಆರ್ಥಿಕತೆ ನಾವು ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಫಿಸಿಕಲ್ ಇನ್ಸೆಂಟಿವ್ಸ್ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ತಕ್ಕಂತೆ ಸರಿಯಾದ ಸಂಬಳ ಜೊತೆಗೆ ಇವರಿಗೆ ಎಷ್ಟ ಬೆನಿಫಿಟ್ಸ್ ಏನೇನ್ ಬರುತ್ತೆ, ಎಷ್ಟ ಪರ್ಕ್ಸ್ ಆಗಿರ್ಬೋದು, ಇನ್ಸೆಂಟಿವ್ಸ್ ಆಗಿರ್ಬೋದು, ಅದನ್ನ ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ಜೊತೆಗೆ ಈ ಒಬ್ಬ ರಿಟೈರ್ಮೆಂಟ್ ಬೆನಿಫಿಟ್ಸ್, ಈಗ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಜೊತೆ ತುಂಬಾ ವರ್ಷಗಳಿಂದ ಅಸೋಸಿಯೇಟ್ ಆಗಿದ್ರೆ ಅಥವಾ ಕೆಲಸದಲ್ಲಿ ತಮ್ಮ ಪ್ರಬುದ್ಧತೆ ಮತ್ತು ಒಂದು ಕ್ಷಮತೆಯನ್ನು ತೋರಿಸಿ ಒಬ್ಬ ಬೆಸ್ಟ್ ಎಂಪ್ಲಾಯಿ ಅಂತ ಆ ರೀತಿ ಏನಾದ್ರು ಅನ್ಸ್ಕೊಂಡ್ರೆ, ಯಾಕಂದ್ರೆ ಇವಾಗ ಆಲ್ರೆಡಿ ಅವರಿಗೆ ಎಂಪ್ಲಾಯರ್ ರಿಲೇಷನ್ ಇರಲ್ಲ, ಇವ್ರು ಏನೇ ಇದ್ರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರೂ ಕೂಡ ಅಲ್ಲಿ ಒಳ್ಳೆ ಸಂಬಂಧವನ್ನ ಇಲ್ಲಿ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಕೂಡ ಕೆಲವೊಂದು ಕ್ರೈಟೀರಿಯಾದ ಆಧಾರದ ಮೇಲೆ ಇಲ್ಲಿ ನೀಡಬಹುದು ಅಂತಕ್ಕಂಥದ್ದು. ಸೊ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಲ್ಲಿ ಈಗ ಉದಾಹರಣೆಗೆ ಹೆಲ್ತ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. ಸೊ ಇಲ್ಲಿ ಇನ್ನೊಂದು ನಾವು ನೋಡೋದಾದ್ರೆ ನಮ್ಮ KPSC ಕದನ ಅಂತಕ್ಕಂಥದ್ದು ಫಿಲಿಮ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಟೆಸ್ಟ್ ಸೀರೀಸ್ ಅನ್ನ ಮಾಡಿರ್ತಕ್ಕಂಥದ್ದು ಇದೆ. ಸೊ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಒಂದು ಪ್ರೋಗ್ರಾಮು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೂ ನೀವು ಸಂಸ್ಥೆ ನಂಬರ್ಗೆ ವಿಸಿಟ್ ಮಾಡಬಹುದು, ಅಲ್ಲಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಕಾಡೆಮಿಗೆ ವಾಕಿನ್ ಬಂದ್ಬಿಟ್ಟು ಅಲ್ಲೂ ಕೂಡ ತಮ್ಮ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಪಡ್ಕೋಬಹುದು. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನಮಗೆ ಗಿಗ್ ಆರ್ಥಿಕತೆ ಮತ್ತು ಗಿಗ್ ವರ್ಕರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದ್ರ ಮೇಲೆ ಏನೇ ಮತ್ತೆ ಹೆಚ್ಚಿನ ಡೌಟ್ಸ್ ಇದ್ರು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.